ಪ್ರವೀಣ್ ನೆಟ್ಟಾರು ಹತ್ಯೆಯ ಆರೋಪಿಗೆ ಮುತ್ತಿಕ್ಕಿ ಅಭಿನಂದನೆಯನ್ನ ಕೊಡಲಾಗಿದೆ. ಪ್ರವೀಣ್ ನೆಟ್ಟಾರು ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ ಶಾಫಿ ಬೆಳ್ಳಾರೆ, ಕೇಸ್ನ ಪ್ರಮುಖ ಆರೋಪಿ ಎಸ್ಡಿಪಿಐ ಮುಖಂಡ ಶಾಫಿ ಬೆಳ್ಳಾರೆ ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಆತನ ಹಣೆಗೆ ಮುತ್ತಿಕ್ಕಿ ಓರ್ವ ಅಭಿನಂದಿಸಿದ್ದಾರೆ. ಶಾಫಿ ಬೆಳ್ಳಾರಿಯನ್ನ ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಿದ್ದಂತಹ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡನಾಗಿರುವಂತಹ ಶಾಫಿ ಬೆಳ್ಳಾರಿಯನ್ನ ನೋಡೋಕೆ ಅಂತ ಬಂದಿದ್ದಂತಹ ಅಭಿಮಾನಿ ಪೊಲೀಸರು ಆತನನ್ನ ಹಿಡ್ಕೊಂಡಿದ್ದಂತಹ ಸಂದರ್ಭದಲ್ಲೇ ಆತನನ್ನ ತಬ್ಬಿ ಆತನ ಹಣೆಗೆ ಮುತ್ತಿಕ್ಕಿದ್ದಾನೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಗೌತಮ್ ಗೌತಮ 2022ರಲ್ಲಿ ನಡೆದಿತ್ತು ಪ್ರವೀಣ್ ನೆಟ್ಟಾರು ಹತ್ಯೆ. ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಸದ್ದು ಮಾಡಿದ್ದಂತಹ ಪ್ರಕರಣ ಅದು. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರುವನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 20ಕ್ಕೂ ಹೆಚ್ಚು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಶಾಫಿ ಬೆಳ್ಳಾರೆ ಕೂಡ ಒಬ್ಬ ಪ್ರಮುಖ ಆರೋಪಿ, ಆ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಆತನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆತನ ಅಭಿಮಾನಿ ಎನ್ನಲಾದಂತಹ ಓರ್ವ ವ್ಯಕ್ತಿ ಈ ರೀತಿ ಮುತ್ತಿಕ್ಕಿ ಅಭಿನಂದಿಸಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಓರ್ವ ಕೊಲೆ ಪ್ರಕರಣದ ಆರೋಪಿ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದಕ್ಕೆ ಸಾಕ್ಷಿಗಳಿದ್ದಾವೆ. ಕೋರ್ಟ್ನಲ್ಲಿ ಪೊಲೀಸರು ಬಿಗಿ ಭದ್ರತೆಯಲ್ಲೇ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬರ್ತಾನೆ, ಹೀಗೆ ಮುತ್ತಿಕ್ತಾನೆ ಅಂತಂದ್ರೆ ಏನಿದು ಅಂತ ಹೇಳಿ. ಖಂಡಿತ ವಿದ್ಯಾ, ಇದು ಕೇವಲ ಆತ ಆರೋಪಿ ಮಾತ್ರ. NIA ವಶದಲ್ಲಿರುವಂತ NIA ದಿಂದ ಬಂಧನವಾಗಿರುವಂತಹ ಆರೋಪಿ ಕೂಡ. ಈ ಪ್ರವೀಣ್ ನೆಟ್ ಹತ್ಯೆ ಪ್ರಕರಣದಲ್ಲಿ PFI ಹಾಗೇನೆ SDPI ಮುಖಂಡರನ್ನ ಈಗಾಗಲೇ ಬಂಧಿಸಲಾಗಿದೆ. ಹಾಗೇನೆ 20ಕ್ಕೂ ಹೆಚ್ಚು ಆರೋಪಿಗಳನ್ನ ಇದರಲ್ಲಿ NIA ಬಂಧಿಸಿರುವಂತದ್ದು. ಕೆಲವರು ತಲೆಮರೆಸಿಕೊಂಡಿದ್ರು. ಪ್ರಮುಖ ಆರೋಪಿ ಷಡ್ಯಂತ್ರದಲ್ಲಿ ಪ್ರಮುಖ ಆರೋಪ ಹೊತ್ತಿದ್ದಂತ ಅವರನ್ನು ಕೂಡ ಬಂಧಿಸಲಾಗಿದೆ. ಶಾಫಿ ಬೆಳ್ಳಾರಿಯನ್ನ ಈ ಘಟನೆ ನಡೆದ 2ನೇ ದಿನವೇ ಬಂಧಿಸಲಾಗಿತ್ತು. ಆಗ ತಲೆಮರೆಸಿಕೊಂಡಿತ್ತು. ಆತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಲಾಗಿತ್ತು. ಅದರ ನಂತರ 20ಕ್ಕೂ ಹೆಚ್ಚು ಜನರನ್ನ ಪೊಲೀಸರು NIA ಅಧಿಕಾರಿಗಳು ಹಾಗೆಯೇ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿತ್ತು. ಇವತ್ತು ಶಾಫಿ ಬಳ್ಳಾರಿಯನ್ನ ಬೆಳ್ತಂಗಡಿ ಕೋರ್ಟ್ಗೆ ತಂದ ಕೂಡ ಪೊಲೀಸ್ ಭದ್ರತೆ ಇರುವಾಗಲೇ ಆತ ಕೋರ್ಟಿಂದ ಹೊರಗಡೆ ಬರಬೇಕಾದ್ರೆ ಆತನ ಅಭಿಮಾನಿ ಬಂದ್ಕೊಂಡು ಹಣೆಗೆ ಮುತ್ತಿಕ್ಕಿ ಅಭಿನಂದಿಸಿದಂತಹ ಒಂದು ಘಟನೆ ನಡೆದಿರುವಂತದ್ದು. ಪೊಲೀಸರ ಈ ರೀತಿಯ ಘಟನೆಗಳು ನಡೆದ್ರು ಹೇಗೆ ಅನ್ನುವ ಪ್ರಶ್ನೆ ಜನರಲ್ಲಿ ಮೂಡ್ತಾ ಇರುವಂತದ್ದು. ಹಾಗೇನೆ ಈತ 2017ರಲ್ಲಿ RSS ಹಾಗೇನೆ RSS ಮುಖಂಡ ಕಲ್ಲರ್ಕ ಪ್ರಭಾಕರ್ ಭಟ್ ವಿರುದ್ಧ ಭಾಷಣ ಮಾಡಿದ್ದ. ಆ ಸಂಬಂಧಿಸಿದಂತೆ ಕೋರ್ಟ್ ಹಿಯರಿಂಗ್ ಇತ್ತು. ಈ ಹಿನ್ನೆಲೆಯಲ್ಲಿ ಪ್ರಹಾರದಿಂದ ಇಲ್ಲಿಗೆ ಕರೆತರಲಾಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆತನ ಅಭಿಮಾನಿ ಆತ ಮಾಡಿದಂತಹ ಕೃತ್ಯಕ್ಕೆ ಅಭಿನಂದನೆ ಸಲ್ಲಿಸಿರುವಂತಹ ಒಂದು ದೃಶ್ಯ ಇದು ಅಂತಾನೆ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.